ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ. 5ನೇ ತರಗತಿಯ ತಿಳಿ ಕನ್ನಡದ ನರಿ ದ್ರಾಕ್ಷಿ ಟೊಮೊಟೊ ಕತೆ. ರೀಟಾ ಎದ್ದು ನಿಂತು ಕೇಳಿದಳು. ರೀಟಾ ಲಾಸ್ಟ್ ಕ್ಲಾಸಲ್ಲಿ ಅರ್ಧ ಮಾಡಿದೆ, ಇದು ಕಂಟಿನ್ಯೂ ಆಗ್ತಾಯಿದೆ. ರೀಟಾ ಎದ್ದು ನಿಂತು ಕೇಳಿದಳು. ರೀಟಾ ಆಸ್ಕ್ಡ್ ಸ್ಟ್ಯಾಂಡಿಂಗ್ ಅಪ್, ಗುರುಗಳೇ, ಈಗ ಹೇಳಿದ ಕತೆ ನಾವು ಕೇಳಿದ ಕತೆಯನ್ನು ವಿಸ್ತರಿಸಿದ ಹಾಗೆ ಆಯಿತಲ್ಲವೇ? ಈ ಸ್ಟೋರಿನ ನಾವು ಇನ್ನು ಎಕ್ಸ್ಪ್ಲನೇಷನ್ ಮಾಡಬಹುದಲ್ವಾ ಅಂತ ಕೇಳ್ತಾರೆ ಟೀಚರ್. ಇಸ್ಂಟ್ ದ ಸ್ಟೋರಿ ಟೋಲ್ಡ್ ಜಸ್ಟ್ ಲೈಕ್ ಆ್ಯನ್ ಎಕ್ಸ್ಟೆನ್ಷನ್ ಆಫ್ ದ ಸ್ಟೋರಿ ವಿ ಹರ್ಡ್? ಇನ್ನು ಅಂಥದ್ದೇ ಕಥೆಯನ್ನು ಕಟ್ಟುವ ರೀತಿ ಒಂದು ಉದಾಹರಣೆ ಕೊಡಿರಿ. ಅದೇ ರೀತಿಯಾಗಿ ಎಕ್ಸಾಂಪಲ್ಸ್ ಇನ್ನು ಯಾವ ರೀತಿಯಾಗಿ ನಾವು ಸ್ಟೋರಿನ ಬಿಲ್ಡ್ ಮಾಡ್ಬೋದು ಅಂತ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಆಗ ಗುರುಗಳು ಹೇಳಿದೆ, ಟೀಚರ್ ಸೆಡ್, ನಮಗೆ ಗೊತ್ತಿರುವ ಒಂದು ಕತೆ, ಟೆಲ್ ಮಿ ಎ ಸ್ಟೋರಿ ವಿ ಆಲ್ ನೋ. ಅದು ಯಾವುದಾದರೂ ಆಗಬಹುದು, ಹೇಳು. ಟೀಚರ್ ಗುರುಗಳು ರೀಟಾಗೆ ಹೇಳ್ತಾ ಇದ್ದಾರೆ, ನಿಂಗೆ ಯಾವುದು ಸ್ಟೋರಿ ಗೊತ್ತು ಅದು ಹೇಳು ಅಂತ. ರೀಟಾ ಹೇಳಿದಳು. ರೀಟಾ ಸೆಡ್, ಆಮೆ ಮೊಲದ ಕತೆ ಆಗಬಹುದೇ? ಟಾರ್ಟಾಯ್ಸ್ ಆ್ಯಂಡ್ ರ್ಯಾಬಿಟ್ ಸ್ಟೋರಿ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಮೊಲ ವೇಗವಾಗಿ ಓಡುವ ಪ್ರಾಣಿ. ದ ರ್ಯಾಬಿಟ್ ಇಸ್ ದ ಫಾಸ್ಟೆಸ್ಟ್ ಅನಿಮಲ್. ಆಮೆ ನಿಧಾನವಾಗಿ ಚಲಿಸುವ ಪ್ರಾಣಿ. ಟಾರ್ಟಾಯ್ಸ್ ಈಸ್ ದ ಸ್ಲೋಯೆಸ್ಟ್ ಅನಿಮಲ್. ಅವುಗಳ ನಡುವೆ ಓಟದ ಸ್ಪರ್ಧೆ ಏರ್ಪಟ್ಟಾಗ ಸಹಜವಾಗಿ ಮೊಲವೇ ಗೆಲ್ಲಬಹುದು. ಆಮೆ ಮತ್ತು ಮೊಲದ ಮಧ್ಯೆ ಸ್ಪರ್ಧೆ ಏರ್ಪಟ್ಟಾಗ ಯಾವುದು ಗೆಲ್ಲುತ್ತೆ? ಮೊಲ ಗೆಲ್ಲುತ್ತೆ ಅಲ್ವಾ? ವೆನ್ ದೇರ್ ಇಸ್ ಎ ರೇಸ್ ಬಿಟ್ವೀನ್ ದೆಮ್, ಅಫ್ಕೋರ್ಸ್ ದ ರ್ಯಾಬಿಟ್ ಹ್ಯಾಸ್ ಟು ವಿನ್. ಆದರೆ ಕಥೆಯಲ್ಲಿ ಆಮೆ ಗೆಲ್ಲುತ್ತದೆ. ಬಟ್ ಇನ್ ದ ಸ್ಟೋರಿ ದ ಟಾರ್ಟಾಯ್ಸ್ ವಿನ್ಸ್. ಅದೇ ವಿಶೇಷ. ದಟ್ಸ್ ಅ ಸ್ಪೆಷಲ್. ನಾನು ಕಲ್ಪಿಸಿಕೊಂಡ ಕತೆ ಹೇಗಿದೆ? ದಿಸ್ ಇಸ್ ದ ಸ್ಟೋರಿ ಐ ಇಮ್ಯಾಜಿನ್. ಯಾವ ಸ್ಟೋರಿ? ಆಮೆ ಮತ್ತು ಮೊಲದ ಸ್ಟೋರಿಯಲ್ಲಿ ಆಮೆ ಗೆಲ್ಲುತ್ತೆ. ಕಾಡಿನಲ್ಲಿ ವೇಗವಾಗಿ ಓಡುವ ಪ್ರಾಣಿ. ದ ಫಾಸ್ಟೆಸ್ಟ್ ಅನಿಮಲ್ ಇನ್ ದ ಫಾರೆಸ್ಟ್. ಯಾವುದು? ಜಿಂಕೆ. ಅದೇ ರೀತಿಯಾಗಿ ಇದು ಒಂಥರ ಬೇರೆ ಸ್ಟೋರಿ. ನಿಧಾನವಾಗಿ ಚಲಿಸುವ ಪ್ರಾಣಿ ಎಂದರೆ ಆನೆ. ದ ಸ್ಲೋ ಮೂವಿಂಗ್ ಅನಿಮಲ್ ಇಸ್ ಎ ಎಲಿಫೆಂಟ್. ಆನೆಯ ನಡಿಗೆ ಮಂದ. ದ ಎಲಿಫೆಂಟ್ ವಾಕ್ಸ್ ಈಸ್ ಸೋ ನಾಟ್ ಡಲ್. ಗಜಗಮನ ಎನ್ನುತ್ತೇವೆಯಲ್ಲ, ಅಂದರೆ ಗಜಗಮನದ ಸ್ಲೋ ಆಗಿ ನಡೆಯುತ್ತೇವೆ. ಇಟ್ ವಿಲ್ ವಾಕ್ ಸ್ಲೋಲಿ. ಒಮ್ಮೆ ಅವುಗಳ ನಡುವೆ ಓಟದ ಸ್ಪರ್ಧೆ ನಡೆಸಿದರೆ ಹೇಗಿರಬಹುದು? ಮೈ ಸ್ಟೋರಿ ಇಸ್ ವಾಟ್ ಇಟ್ ವುಡ್ ಬಿ ಲೈಕ್ ಒನ್ಸ್ ದೇರ್ ಇಸ್ ಅ ರೇಸ್ ಬಿಟ್ವೀನ್ ದೆಮ್, ಎಲಿಫೆಂಟ್ ಆ್ಯಂಡ್ ಡೀರ್. ಒಂದು ಸಲ ಅವುಗಳಿಗೆ ಯಾವುದೋ ಕಾರಣಕ್ಕೆ ಓಟದ ಸ್ಪರ್ಧೆ ಏರ್ಪಟ್ಟಿತು. ನಾವು ಥಿಂಕ್ ಮಾಡೋಣ, ಅವುಗಳ ಮಧ್ಯೆ ಓಟದ ಒಂದು ಸ್ಪರ್ಧೆ ಏರ್ಪಡಿತು. ಓಟದ ಸ್ಪರ್ಧೆ ಪ್ರಾರಂಭವಾಯಿತು. ಓಟದ ಸ್ಪರ್ಧೆ ರೇಸ್ ಬಿಗ್ಯಾನ್. ಜಿಂಕೆ ಲೀಲಾಜಾಲವಾಗಿ ಓಡಿತು. ಜಿಂಕೆ ದಿ ಡೀರ್ ರ್ಯಾನ್ ವೈಡ್ಲಿ. ಮಾರ್ಗ ಮಧ್ಯೆ ಒಳ್ಳೆಯ ಹಸಿರು ಸೊಪ್ಪು ಸೊಂಪಾಗಿ ಬೆಳೆದಿರುವುದನ್ನು ಕಂಡಿತು. ಡೀರ್ ಏನು ಮಾಡುತ್ತೆ? ಜಿಂಕೆ ಮಧ್ಯದಲ್ಲಿ ಒಂದು ಸೊಪ್ಪು ಚೆನ್ನಾಗಿ ಬೆಳೆದಿರುವುದನ್ನು ನೋಡುತ್ತೆ. ಇನ್ ದ ಮಿಡಲ್ ಆಫ್ ದ ಪಾತ್ ಡೀರ್ ಸಾ ಎ ನೈಸ್ ಗ್ರೀನ್ ಗ್ರಾಸ್. ಹಸಿವಿಲ್ಲದಿದ್ದರೂ ಅದನ್ನು ಸವಿಯಬೇಕೆಂದು ಚಪಲ ಹುಟ್ಟಿ ಅಲ್ಲಿಯೇ ನಿಂತು ಆನಂದವಾಗಿ ತಿನ್ನುವುದಕ್ಕೆ ತೊಡಗಿತು. ಏನಾಗ್ತದೆ? ಅದಕ್ಕೆ ಹಸಿವಿಲ್ಲ ಅಂದರೂ ಸಹ ಅಲ್ಲೇ ನಿಂತ್ಕೊಂಡು ಅದು ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆನೆ ಎಲ್ಲೋ ದೂರದಲ್ಲಿತ್ತು. ವೇರ್ ಇಸ್ ದಟ್ ಎಲಿಫೆಂಟ್? ಎಲಿಫೆಂಟ್ ಈಸ್ ಫಾರ್ ಅವೇ. ಜಿಂಕೆ ತಿನ್ನುವ ರಭಸದಲ್ಲಿ ತನ್ನ ಕೆಲಸವನ್ನೇ ಮರೆತು ಬಿಟ್ಟಿತು. ದ ಡೀರ್ ಫರ್ಗಾಟ್ ಇಟ್ಸ್ ವರ್ಕ್ ಇನ್ ರಶ್ ಆಫ್ ಈಟಿಂಗ್. ಅದು ಓಟದ ಸ್ಪರ್ಧೆ ಇದೆ ಅನ್ನೋದೇ ಮರ್ತೋಗ್ಬಿಟ್ಟಿತ್ತು ಜಿಂಕೆ. ಅದಕ್ಕೆ ಹುಲ್ಲು ತಿನ್ನಬೇಕೆನಿಸಿದರೂ ಅದು ಚಪಲಕ್ಕೆ ಬಲಿಯಲಿಲ್ಲ. ಆನೆಗೂ ಸಹ ಹುಲ್ಲು ತಿನ್ನಬೇಕು ಅನ್ನಿಸ್ತು, ಬಟ್ ಅದು ತಿನ್ನಲಿಲ್ಲ. ಆನೆ ನಿಧಾನವಾಗಿ ನಡೆದರೂ ಗುರಿಯನ್ನು ಮುಟ್ಟಿಯೇ ಮುಟ್ಟಿತು. ದ ಎಲಿಫೆಂಟ್ ವಾಕ್ ಸ್ಲೋಲಿ ಬಟ್ ಇಟ್ ಇಸ್ ಸ್ಟಿಲ್ ಹಿಟ್ ದ ಟಾರ್ಗೆಟ್. ಜಿಂಕೆಗೆ ಸೋಲು, ಆನೆಗೆ ಗೆಲುವು. ಡಿಫೀಟ್ ದ ಡೀರ್, ವಿಕ್ಟರಿ ಟು ದ ಎಲಿಫೆಂಟ್. ಇಲ್ಲಿ ಗೆದ್ದಿದ್ದು ಆನೆ, ಸೋತಿದ್ದು ಜಿಂಕೆ. ಓಕೆ.
ಕಥೆಯನ್ನು ಕೇಳಿ ಗುರುಗಳು ಸಂತೋಷಪಟ್ಟರು. ದ ಟೀಚರ್ ವಾಸ್ ಹ್ಯಾಪಿ ಟು ಹಿಯರ್ ದರ ಸ್ಟೋರಿ. ರೀಟಾಳ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದರು. ಈ ಪ್ಯಾಟೆಡ್ ರೀಟಾ ಆನ್ ದ ಬ್ಯಾಕ್ ಅಂಡ್ ಎನ್ಕರೇಜ್ಡ್ ಹರ್. ರಾಮು, ನೀನು ಈಗ ಇದರ ನೀತಿಯನ್ನು ಹೇಳುತ್ತೀಯ? ರಾಮು, ನೌ ಟೆಲ್ ಮಿ ದ ಮಾರಲ್ ಆಫ್ ದ ಸ್ಟೋರಿ. ರಾಮು ಎದ್ದು ನಿಂತ ಹೇಳಿದ, ನಾವು ಯಾವುದಕ್ಕೆ ಕೆಲಸಕ್ಕೆ ತೊಡಗಿದಾಗ ನಮ್ಮ ಪೂರ್ಣ ಧ್ಯಾನ ಧ್ಯಾಸ ನಮ್ಮ ಗುರಿಯನ್ನು ಸಾಧಿಸುವ ಕಡೆಗೆ ಇರಬೇಕು. ವೆನೆವರ್ ವಿ ಎಂಗೇಜ್ಡ್ ಇನ್ ಎನಿ ವರ್ಕ್, ಅವರ್ ವರ್ಕ್ we should do whenever we are engaged in any work, our full attention should be towards achieving our goal. We should not be attracted to anything. ನಾವು ಯಾವುದೇ ಆಕರ್ಷಣೆಗೆ ಒಳಗಾಗಬಾರ್ದು. ಗುರುಗಳು ಚೆನ್ನಾಗಿ ಹೇಳಿದೆ ಎಂದರು. ಗುರುಗಳು ಚೆನ್ನಾಗಿ ಹೇಳಿದೆಯಾ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳು ಚಪ್ಪಾಳೆ ತಟ್ಟಿದರು. ಒಬ್ಬ ವಿದ್ಯಾರ್ಥಿನಿ ಹುಮ್ಮಸ್ಸಿನಿಂದ ಹೇಳಿದ, ಒನ್ ಸ್ಟೂಡೆಂಟ್, ಎ ಸ್ಟೂಡೆಂಟ್ ಎಂಥೂಸಿಯಸ್ಟಿಕ್ಲಿ ಹಿ ಟೋಲ್ಡ್, ಗುರುಗಳೇ, ನೀವು ದಿನ ಇಂಥ ಕಥೆಗಳನ್ನು ಹೇಳಿ ನಮಗೆ ತುಂಬ ಸಂತೋಷವಾಗುತ್ತದೆ. ಟೀಚರ್, ಯು ಟೆಲ್ ಸಚ್ ಎ ಸ್ಟೋರೀಸ್ ಎವ್ರಿ ಡೇ, ಸೊ ವಿ ಲೈಕ್ ದೆಮ್ ವೆರಿ ಮಚ್. ಗುರುಗಳು ಸಂತೋಷದಿಂದ ನಗುತ್ತಾ ಹೇಳಿದರು. ದ ಟೀಚರ್ ಸೆಡ್ ವಿತ್ ಅ ಹ್ಯಾಪಿ ಸ್ಮೈಲ್, ನಿಮಗೆ ಇಷ್ಟವಾಗುತ್ತಾ ಅಂತ ಹೇಳಿದರೆ ನಾನು ಇಲ್ಲ ಎನ್ನುತ್ತೇನೆಯೇ? ಖಂಡಿತ ಹೇಳುತ್ತೇನೆ. ಇಫ್ ಯು ಸೇ ಯು ಲೈಕ್ ಇಟ್, ವಿಲ್ ಐ ಸೇ ನೋ? ಆಫ್ ಕೋರ್ಸ್ ಐ ವಿಲ್. ಐ ವಿಲ್ ಟೆಲ್ ಯು ಲಿಟಲ್ ಸ್ಟೋರೀಸ್. ಪುಟ್ಟ ಪುಟ್ಟ ಕಥೆಗಳನ್ನು ಹೇಳುತ್ತೇನೆ. ಐ ವಿಲ್ ಟೆಲ್ ಲಿಟಲ್ ಸ್ಟೋರೀಸ್. ದೊಡ್ಡ ಕಥೆಗಳನ್ನು ಹೇಳುತ್ತೇನೆ. ಐ ವಿಲ್ ಟೆಲ್ ಬಿಗ್ ಸ್ಟೋರೀಸ್ ಆಲ್ಸೋ. ನೀವು ಆ ಕಥೆಗಳನ್ನು ಕೇಳಿ ಅಥವಾ ಓದಿ ಸಂತೋಷ ಪಡುತ್ತೀರಿ. ಯು ವಿಲ್ ಬಿ ಹ್ಯಾಪಿ ಟು ಹಿಯರ್ ಆರ್ ರೀಡ್ ದೋಸ್ ಸ್ಟೋರೀಸ್. ಆದರೆ ಅಷ್ಟೇ ಸಾಲದು. ಬಟ್ ದಟ್ಸ್ ನಾಟ್ ಎನಫ್. ಅಂತಹ ಇನ್ನಿತರ ಸನ್ನಿವೇಶಗಳನ್ನು ಕಲ್ಪಿಸಿಕೊಂಡು ಕಥೆಗಳನ್ನು ವಿಸ್ತರಿಸಿ. ದೇರ್ ಆರ್ ಅದರ್ಸ್ ಲೈಕ್ ದಟ್. ಇಮ್ಯಾಜಿನಿಂಗ್ ಆ್ಯಂಡ್ ಸಿಚುಯೇಷನ್ಸ್ ಆ್ಯಂಡ್ ಬಿ ಹ್ಯಾಪಿ. ಬೈ ಮೇಕಿಂಗ್ ಸಚ್ ಐಡಿಯಾಸ್ ಯು ವಿಲ್ ಬಿ ಮೋರ್ ಇಂಟೆಲಿಜೆಂಟ್. ನೀವು ತುಂಬ ಬುದ್ಧಿವಂತರಾಗುತ್ತೀರಿ. ಇಂತಹ ಕಲ್ಪನೆಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಮನಸ್ಸು ವಿಕಾಸಗೊಳ್ಳುತ್ತದೆ. ನೀವು ಹೆಚ್ಚು ಬುದ್ಧಿವಂತರಾಗುತ್ತೀರಿ, ವಿವೇಕಿಗಳಾಗುತ್ತೀರಿ, ಸಜ್ಜನರಾಗುತ್ತೀರಿ. ಈ ಥರ ಸ್ಟೋರೀಸ್ ಹೇಳೋದ್ರಿಂದ ನಿಮ್ಮದು ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ, ಥಿಂಕಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ಕಥೆಗಳ ಮೂಲಕ ನಿಮ್ಮ ಭಾಷೆಯು ಶುದ್ಧವಾಗುತ್ತದೆ. ಯು ವಿಲ್ ಬಿಕಮ್ ಎ gentleman through the stories, and also your language will become good when you are speaking. ನಿಮ್ಮ ಭಾಷೆಗಳ ಮೇಲೆ ಒಳ್ಳೆಯ ಹಿಡಿತವನ್ನು ಸಾಧಿಸುತ್ತೀರಿ. ಆ ವಿದ್ಯಾಗಣಪತಿಯು ನಿಮಗೆ ಸಿದ್ಧಿ ಬುದ್ಧಿಗಳನ್ನು ಕರುಣಿಸಲಿ. ಯು ವಿಲ್ ಆಲ್ಸೋ ಹ್ಯಾವ್ ಎ ಗುಡ್ ಕಮಾಂಡ್ ಓವರ್ ದ ಲ್ಯಾಂಗ್ವೇಜ್.